ಹುಬ್ಬಳ್ಳಿಯಲ್ಲಿ 18 ವರ್ಷದ ಕರಿಷ್ಮಾ 50 ವರ್ಷದ ಪ್ರಕಾಶ್ ಎಂಬುವನ ಜೊತೆಗೆ ಓಡಿ ಹೋಗಿ ಮದುವೆ ಆದ ಪ್ರಕರಣ ಕೇಳಿಬಂದಿತ್ತು. ಇದೀಗ ಓಡಿ ಹೋಗಿದ್ಲು ಎನ್ನಲಾಗಿದ್ದ ಕರಿಷ್ಮಾ ತಂದೆ ತಾಯಿ ಜೊತೆ ಪ್ರತ್ಯಕ್ಷವಾಗಿದ್ದಾಳೆ. ಹುಬ್ಬಳ್ಳಿಯ ಚಾಲುಕ್ಯನಗರ ನಿವಾಸಿ ಪ್ರಕಾಶ್ ತಂಪು ಪಾನೀಯದಲ್ಲಿ ಏನೋ ಹಾಕಿ ರೂಮ್ಗೆ ಕರೆದೊಯ್ದಿದ್ದ. ಹೋಟೆಲ್ಗೆ ಬರುವಂತೆ ಸೂಚಿಸಿ ಬಳಿಕ ಮಹಾರಾಷ್ಟ್ರದ ಕೊಲ್ಹಾಪುರಕ್ಕೆ ಕರೆದೊಯ್ದಿದ್ದ. ಯಾವ ಊರಿನಲ್ಲಿದ್ದೇವೆ ಅಂತ ಕೇಳಿದ್ರೆ ಪ್ರಕಾಶ್ ಧಮಕಿ ಹಾಕ್ತಿದ್ದ. ನಮ್ಮಿಬ್ಬರಿಗೆ ಮದುವೆ ಆಗಿದ್ದು ಎಲ್ಲಿ ಅಂತಾನೂ ನನಗೆ ಗೊತ್ತಿಲ್ಲ ಅಂತ ಕರಿಷ್ಮಾ ಹೇಳಿದಾಳೆ. ಏನು ನನ್ನ ಮಾತು ಕೇಳದಿದ್ರೆ ನಿನ್ನ ತಂದೆ ತಾಯಿಯನ್ನ ಕೊಲ್ತೀನಿ ಅಂತ ಪ್ರಕಾಶ್ ಬೆದರಿಕೆ ಹಾಕಿದ್ದೆ ಎಂದು ಕರಿಷ್ಮಾ ಆರೋಪಿಸಿದ್ದಾಳೆ. ಪ್ರಕಾಶ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾಳೆ. ಭಾನುವಾರ ದರ್ಶನ್ ತಮ್ಮ ತಾಯಿ ಮೀನಾ ತೂಗುದೀಪ ಜೊತೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ದರ್ಶನ್ ತಾಯಿ ಜೊತೆ ಹುಟ್ಟುಹಬ್ಬದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಏನು ಹುಟ್ಟುಹಬ್ಬದಂದು ಹಾರೈಸಿದ ಅಭಿಮಾನಿಗಳಿಗೆ ದರ್ಶನ್ ಧನ್ಯವಾದ ಹೇಳಿದ್ದಾರೆ. ನಿಮ್ಮನ್ನ ಪಡೆದಿರುವ ನಾನೇ ಧನ್ಯ ಎಂದಿದ್ದಾರೆ. ಪ್ರೀತಿಯ ಸೆಲೆಬ್ರಿಟೀಸ್ಗಳೇ, ನಿಮ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಭಾಸವಾಗುತ್ತೆ. ಕಷ್ಟದಲ್ಲಿದ್ದಾಗ ಸದಾ ಬೆಂಬಲಕ್ಕೆ ನಿಲ್ಲುವಂತ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರರು. ಕಾರವಾರ ನೌಕಾನೆಲೆಯ ಮಾಹಿತಿ ಸೋರಿಕೆ ಪ್ರಕರಣ ಸಂಬಂಧ ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿದ್ದಾರೆ. ಮುದುಗಾದ ವೇತನ್ ಹಾಗೂ ಹಳವಳ್ಳಿಯ ಅಕ್ಷಯ್ ನಾಯ್ಕ್ ಬಂಧಿತರು. ಈ ಹಿಂದೆ ವೇತನ್, ಸುನೀಲ್ ಹಾಗೂ ಅಕ್ಷಯ್ ಹನಿ ಟ್ರಾಪ್ಗೆ ಒಳಗಾಗಿದ್ರು. ಮರೈನ್ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದ ಪಾಕಿಸ್ತಾನದ ಏಜೆಂಟ್ ಈ ಮೂವರಿಂದ ಯುದ್ಧ ನೌಕೆಗಳ ಆಗಮನ ಹಾಗೂ ಹೊರಡುವ ಸಮಯ, ಭದ್ರತೆಯ ಮಾಹಿತಿ ಪಡೆದುಕೊಂಡಿದ್ಲು. ಅಲ್ಲದೆ ಮಾಹಿತಿ ನೀಡಿದ್ದಕ್ಕೆ ವೇತನ್ ಮತ್ತು ಅಕ್ಷಯ್ 8 ತಿಂಗಳು ತಲಾ 5,000 ಹಣ ಪಡೆದುಕೊಂಡಿದ್ರು. ಈ ಸಂಬಂಧ 2024ರ ಆಗಸ್ಟ್ ತಿಂಗಳಿನಲ್ಲಿ ಮೂವರನ್ನು ಎನ್ಐಎ ಟೀಮ್ ವಿಚಾರಣೆ ನಡೆಸಿ ಬಳಿಕ ಬಿಟ್ಟಿತ್ತು. ಇದೀಗ ಪ್ರಕರಣ ಸಂಬಂಧ ವೇತನ್ ಮತ್ತು ಅಕ್ಷಯ್ನನ್ನ ಬಂಧಿಸಲಾಗಿದೆ. ಅಂಗನವಾಡಿ ಮಕ್ಕಳ ಪೌಷ್ಟಿಕ ಆಹಾರವನ್ನ ಅಕ್ರಮವಾಗಿ ಸಂಗ್ರಹಿಸಿದ ಕೇಸ್ ಸಂಬಂಧ ಹುಬ್ಬಳ್ಳಿಯಲ್ಲಿ 26 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರ ಪೈಕಿ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಸೇರಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಹಾಗೂ ಸಿಸಿಬಿ ಜಂಟಿ ಕಾರ್ಯಾಚರಣೆ ನಡೆಸಿ ಕೈನಾಯಕಿ ಬೈತುಲ್ಲಾ ಕಿಲ್ಲೆದಾರ್ ಪತಿ ಫಾರೂಕ್ಗೆ ಸೇರಿದ ಗಬ್ಬೂರ ಬಳಿಯ ಗೋದಾಮಿನ ಮೇಲೆ ದಾಳಿ ನಡೆಸಲಾಗಿತ್ತು. ಗೋದಾಮಿನಲ್ಲಿ ಅಪಾರ ಪ್ರಮಾಣದ ಪೌಷ್ಟಿಕ ಆಹಾರ ಪತ್ತೆಯಾಗಿತ್ತು. ಅಂಗನವಾಡಿ ಮಕ್ಕಳು, ಗರ್ಭಿಣಿಯರಿಗೆ ಸೇರಬೇಕಾದ ಸುಮಾರು 4 ಲಕ್ಷ ಮೌಲ್ಯದ ಆಹಾರದ ಪಾಕೆಟ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಲ್ಲ, ಅಕ್ಕಿ, ಬೇಳೆ, ಗೋಧಿ ಸೇರಿದಂತೆ ವಿವಿಧ 18 ಆಹಾರ ಧಾನ್ಯಗಳ ಪಾಕೆಟ್ ಸೀಸ್ ಮಾಡಿದ್ದಾರೆ. ಅಕ್ರಮ ಆಹಾರ ಧಾನ್ಯ ಸಾಗಾಟ ಮಾಡಲು ಬಳಸ್ತಾ ಇದ್ದ ಗೂಡ್ಸ್ ವಾಹನವನ್ನು ಹುಬ್ಬಳ್ಳಿ ಕಸಬಾಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮಹಾಕುಂಭ ಈಗ ಮೃತ್ಯು ಕುಂಭವಾಗಿ ಬದಲಾಗಿದೆ ಎಂದಿದ್ದಾರೆ. ನನಗೆ ಮಹಾಕುಂಭ ಮತ್ತು ಗಂಗಾಮಾತೆಯ ಬಗ್ಗೆ ಗೌರವ ಇದೆ, ಆದರೆ ಯಾವುದೇ ಪ್ಲಾನಿಂಗ್ ಇಲ್ಲದೆ ಮಹಾಕುಂಭ ನಡೆಸಲಾಗ್ತಿದೆ. ಶ್ರೀಮಂತರಿಗೆ 1 ಲಕ್ಷಕ್ಕೆ ಟೆಂಟ್ ಸಿಗ್ತಿದೆ, ಬಡವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಮಮತಾ ಕಿಡಿಕಾರಿದ್ದಾರೆ. ಮಮತಾ ಹೇಳಿಕೆಗೆ ಬಿಜೆಪಿ ಮತ್ತು ಮಿತ್ರರು ಆಕ್ರೋಶ ಹೊರಹಾಕಿದ್ದಾರೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಈ ನಾಯಕರಿಗೆ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ಬಗ್ಗೆ ಇಂತಹ ಹೇಳಿಕೆ ನೀಡುವುದು ತುಂಬಾ ಸುಲಭವಾಗಿದೆ. ಬೇರೆ ಧರ್ಮದ ಬಗ್ಗೆ ಅವರು ಈ ರೀತಿಯ ಟೀಕೆ ಮಾಡುವುದಿಲ್ಲ ಎಂದಿದ್ದಾರೆ. It's very easy to comment on Sanatana Dharma or Hindu Dharma. They don't do the same level of this kind of criticism for any other religion. ಭಾರತೀಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಳಗೊಂಡ ಚುನಾವಣಾ ಸಮಿತಿಯ ಸಭೆ ಬೆನ್ನಲ್ಲೇ ಜ್ಞಾನೇಶ್ ಕುಮಾರ್ ಹೆಸರು ಘೋಷಣೆಯಾಗಿದೆ. ಜ್ಞಾನೇಶ್ ಕುಮಾರ್ 2029ರ ಜನವರಿ ತನಕ ಮುಖ್ಯ ಚುನಾವಣಾ ಆಯುಕ್ತರಾಗಿ ಇರಲಿದ್ದು, ಈ ಅವಧಿಯಲ್ಲಿ 20 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಸಮಿತಿ ಸಭೆಯಲ್ಲಿ ಜ್ಞಾನೇಶ್ ಕುಮಾರ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದೆ. ಜ್ಞಾನೇಶ್ ಕುಮಾರ್ ಆಯ್ಕೆ ಮಾಡಲು ಮಧ್ಯರಾತ್ರಿ ತೀರ್ಮಾನ ತೆಗೆದುಕೊಂಡಿರುವುದು ಸರಿಯಲ್ಲ ಎಂದಿದ್ದಾರೆ. ಪ್ರಧಾನಿ ಮತ್ತು ಗೃಹ ಸಚಿವರು ಮಧ್ಯರಾತ್ರಿ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ಮಾಡುವ ನಿರ್ಧಾರ ಅಗೌರವ ಮತ್ತು ಅಸಭ್ಯತೆಯಿಂದ ಕೂಡಿದೆ ಅಂತ ರಾಗ ಕಿಡಿಕಾರಿದ್ದಾರೆ. यानी उसको मौलवी बनाना चाहते हैं, कब्जुल्ला बोल के इसको ले जाना चाहते हैं।
ಜನ ಉರ್ದು ಕಲಿತು ಮೌಲ್ವಿಗಳಾಗಬೇಕು ಅಂತ ಸಮಾಜವಾದಿ ಪಕ್ಷದವರು ಬಯಸ್ತಿದ್ದಾರೆ ಎಂದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ವಿಧಾನಸಭೆಯ ಕಲಾಪದಲ್ಲಿ ಹಿಂದಿ ಜೊತೆಗೆ ಅವಧ್, ಭೋಜ್ಪುರಿ, ಇಂಗ್ಲಿಷ್ ಭಾಷೆ ಬಳಕೆಗೆ ಮುಂದಾಗಿದೆ. ಇದಕ್ಕೆ ಸಮಾಜವಾದಿ ಪಕ್ಷದ ಶಾಸಕ ಈ ಭಾಷೆಗಳ ಜೊತೆಗೆ ಉರ್ದು ಕೂಡ ಸೇರಿಸಿ ಅಂತ ಆಗ್ರಹಿಸಿದ್ದಾರೆ. जो हमारी भाषा बुंदेलखंडी भोजपुरी इसका हम विरोध नहीं करते, लेकिन अंग्रेजी का इस विधानसभा में प्रयोग करना ये न्यायोचित नहीं है। आप अंग्रेजी ला करके हिंदी को कमजोर करने का प्रयास हो रहा है, ये नहीं होना चाहिए। अगर अंग्रेजी करें तो उर्दू भी कर दीजिए। ಉರ್ದು ಪರ ವಕಾಲತ್ತು ವಹಿಸಿದ್ದಕ್ಕೆ ಸಿಟ್ಟಾಗಿರುವ ಯೋಗಿ, ಸಮಾಜವಾದಿ ಪಕ್ಷದ ನಾಯಕರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಕಳಿಸುತ್ತಾರೆ, ಆದ್ರೆ ಅವರು ಉರ್ದು ಕಲಿತು ಮೌಲ್ವಿಗಳಾಗಬೇಕು ಅಂತ ಬಯಸ್ತಾರೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಸಮಾಜವಾದಿ ಪಕ್ಷದ ನಾಯಕರು, ನಾವು ಯಾವುದೇ ಭಾಷೆಗೆ ವಿರುದ್ಧ ಮಾತನಾಡಿಲ್ಲ, ಬೇರೆ ಭಾಷೆಗಳ ಜೊತೆಗೆ ಉರ್ದುಗೂ ಅವಕಾಶವನ್ನ ಕೊಡಿ ಅಂತ ಕೇಳಿದ್ದೇವೆ ಎಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟದಲ್ಲಿ ಜಟಾಪಟಿ ತೀವ್ರಗೊಂಡಿದೆ. ಈ ಮಧ್ಯೆ ಫಡ್ನವೀಸ್ ಸರ್ಕಾರ ಬಿಜೆಪಿ ಮಿತ್ರಪಕ್ಷ ಶಿವಸೇನೆ ಶಿಂಧೆ ಬಣದ 20 ಶಾಸಕರಿಗೆ ನೀಡಿದ್ದ ವೈ ಕ್ಯಾಟಗರಿ ಭದ್ರತೆಯನ್ನ ವಾಪಸ್ ಪಡೆದಿದೆ. 2022ರಲ್ಲಿ ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯ ಸಾರಿದ್ದ ಶಿಂಧೆ ಬಣದ ಶಾಸಕರಿಗೆ ಸರ್ಕಾರ ವೈ ಕ್ಯಾಟಗರಿ ಭದ್ರತೆ ನೀಡಿತ್ತು. ಇದೀಗ ಸಂಪನ್ಮೂಲಗಳ ದುರ್ಬಳಕೆ ತಡೆಯುವ ನೆಪದಲ್ಲಿ ಶಾಸಕರ ಭದ್ರತೆ ವಾಪಸ್ ಪಡೆಯಲಾಗಿದೆ. ಬಿಜೆಪಿ ಮತ್ತು ಎನ್ಸಿಪಿ ಅಜಿತ್ ಪವಾರ್ ಬಣದ ಕೆಲ ಶಾಸಕರ ಭದ್ರತೆಯನ್ನ ಕಡಿತಗೊಳಿಸಲಾಗಿದೆ. ಆದರೆ ಶಿಂಧೆ ಬಣದ 20 ಶಾಸಕರ ಭದ್ರತೆ ವಾಪಸ್ ಪಡೆದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಪೋಷಕರ ಲೈಂಗಿಕತೆ ಹೇಳಿಕೆ ಪ್ರಕರಣದಲ್ಲಿ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಮುಂದಿನ ಆದೇಶದ ತನಕ ರಣವೀರ್ ಮತ್ತು ಸಮಯ್ ರೈನಾನನ್ನ ಬಂಧಿಸುವಂತಿಲ್ಲ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಎಫ್ಐಆರ್ ದಾಖಲಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸ್ಥಳೀಯ ಆಡಳಿತದಲ್ಲಿ ಕರ್ನಾಟಕ ನಂಬರ್ 1 ಆಗಿದ್ದು, ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸಾಗಿಸುವತ್ತ ಕರ್ನಾಟಕ ದಾಪುಗಾಲಿರಿಸಿದೆ. ಸಾಮಾಜಿಕ ಆಡಿಟ್ ಕ್ಷೇತ್ರದಲ್ಲೂ ಸಹ ಉತ್ತಮ. ಕಳೆದ 2 ತಿಂಗಳಲ್ಲಿ ಕಾಫಿ ಪುಡಿ ಕೆಜಿಗೆ 200 ರೂಪಾಯಿ ಏರಿಕೆಯಾಗಿದ್ದರಿಂದ ಕಾಫಿ ದರವನ್ನು 10ರಿಂದ 15ರಷ್ಟು ಏರಿಕೆ ಮಾಡಲು ಹೋಟೆಲ್ ಮಾಲೀಕರ ಸಂಘ ನಿರ್ಧರಿಸಿದೆ. ಈ ತಿಂಗಳಾಂತ್ಯಕ್ಕೆ 1 ಕಪ್ ಕಾಫಿಗೆ ಕನಿಷ್ಠ 5 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ಕಾರ್ಯಕ್ರಮದಿಂದ ಪ್ರೇರಿತರಾದ ಕುಟುಂಬವೊಂದು ಭಾರತ್ ಜೋಡೋ ವಿವಾಹಕ್ಕೆ ಸಜ್ಜಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಬಂಗಾಳದ ವಧು ಪಂಜಾಬ್ ಮತ್ತು ಕೇರಳದ ವರ ಮದುವೆಯಾಗ್ತಿದ್ದು, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಮದುವೆಗೆ ಆಹ್ವಾನಿಸಿದ್ದಾರೆ. 2 ದಿನಗಳ ಭಾರತ ಪ್ರವಾಸದಲ್ಲಿರುವ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಮಂಗಳವಾರ ಪ್ರಧಾನಿ ಮೋದಿ ಜೊತೆ ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಇಂಧನ, ವ್ಯಾಪಾರ ಮತ್ತು ಹೂಡಿಕೆಯ ಹಣಕಾಸು ತಂತ್ರಜ್ಞಾನ ಮತ್ತು ಆಹಾರ ಭದ್ರತೆಯ ಬಗ್ಗೆ ಚರ್ಚಿಸಿದ್ದಾರೆ.